ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ಇವತ್ತಿನ ರಾಜಕಾರಣ ಬದಲಾಗಿದೆ. ರಾಜಕೀಯ ವ್ಯಕ್ತಿಗಳು ಬದಲಾಗಿದ್ದಾರೆ. ಬದುಕಿನ ನಂಬಿಕೆ, ಸಿದ್ಧಾಂತ, ಮೌಲ್ಯ ಎಲ್ಲ ಬದಲಾಗಿದೆ. ಅದರಂತೆ ಸಾಮಾನ್ಯ ಜನ, ಮತದಾರ ಕೂಡ ಬದಲಾಗಿದ್ದಾರೆ. ಆದರೆ ಹಳೆಯ ರಾಜಕಾರಣಿಗಳನ್ನು ನಾವು ನೆನಪು ಮಾಡಿಕೊಳ್ಳುವುದು ಯಾಕೆ ಅಂತಂದರೆ, ಯಾವತ್ತೂ ಕೂಡ ಹಾಗೆಯೇ ಭೂತಕಾಲ ಇರುತ್ತಲ್ಲ, ಅದು ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ನಾವು ಸಾಗಬೇಕಾದ ದಾರಿಯನ್ನು ಅದು ನಮಗೆ ಸೂಚಿಸುತ್ತೆ, ನಿರ್ಧರಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾನು ಹಲವು ರಾಜಕಾರಣಿಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ. ಇವತ್ತು ನಾನು ಮಾತನಾಡಲು ಆಯ್ಕೆ ಮಾಡಿಕೊಂಡಿದ್ದು ಒಬ್ಬ ವಿಶಿಷ್ಟ ರಾಜಕಾರಣಿಯನ್ನು. ಅವರು ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ಕರ್ನಾಟಕದ ಜನ ನೀರ್ ಸಾಬ್ ಅಂತಲೇ ಗುರುತಿಸ್ತಿದ್ರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೋರ್ವೆಲ್ಗಳಲ್ಲಿ ಕ್ರಾಂತಿ ಮಾಡಿದವರು ಅಬ್ದುಲ್ ನಜೀರ್ ಸಾಬ್. ಅದು ಮಾತ್ರ ಅಲ್ಲ, ಕೇವಲ ನೀರು ಕೊಡುವುದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಬಂದಂತಹ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ರೂಪಿಸುವುದರಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರ ಪಾತ್ರ ಬಹಳ ಮುಖ್ಯವಾದ್ದು. ಕರ್ನಾಟಕದ ರಾಜಕಾರಣವನ್ನು, ಈ ಸ್ವಾತಂತ್ರ್ಯ ನಂತರದ ರಾಜಕಾರಣವನ್ನು ಗಮನಿಸಿದರೆ, ನೀವು ಮೊದಲ ಯುಗ ಅನ್ನೋದು ದೇವರಾಜ್ ಅರಸು ಅವರ ಯುಗ ಅಂತ. ಅವರು ಸಾಮಾಜಿಕ ನ್ಯಾಯ, ಅದರಲ್ಲಿ ಹೊರುವ ಪದ್ಧತಿಯನ್ನು ನಿಲ್ಲಿಸಿದ್ದು, ಒಂದೇ ಎರಡೇ ಅರಸು ಅವ್ರದ್ದು ಉಳುವವನೇ ನೆಲದ ಒಡೆಯ ಅಂತ ಮಾಡಿದ್ದು. ಹೀಗೆ 80ರ ದಶಕದಲ್ಲಿ ಜನತಾ ಪರಿವಾರ ಬಂದದ್ದು ಇನ್ನೊಂದು ವಿಭಿನ್ನ ಘಟ್ಟ ಅಂತ. ಅದು ನೆಕ್ಸ್ಟ್ ಸ್ಟೆಪ್ ಅಂತಂದು ಅದು ದಟ್ ಒಂದು ಹೊಸ ನಾಯಕರುಗಳನ್ನು ಸೃಷ್ಟಿ ಮಾಡಿತು. ಅದರ ಜೊತೆಗೆ ಇಡೀ ವ್ಯವಸ್ಥೆಯ ಬದಲಾವಣೆಗೆ, ಹೊಸ ವ್ಯವಸ್ಥೆ, ಎಸ್ಪೆಷಲಿ ನನಗೆ ಭಾಳ ಇದಾಗೋದೇನು ಗೊತ್ತಾ, ಒಂದು ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಸೊ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಜಾರಿ ಬಂದದ್ದು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ವ್ಯವಸ್ಥೆ. ಈ ವ್ಯವಸ್ಥೆ ಇಂದು ಮತ್ತೆ ನಾಶದ ಹಂತಕ್ಕೆ ಬಂದಿದೆ. ಯಾಕಂದರೆ ಈ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಥವಾ ಅಧಿಕಾರ ವಿಕೇಂದ್ರೀಕರಣಕ್ಕೆ ಬಹುತೇಕ ಶಾಸಕರು, ಈಗಿನ ಸರ್ಕಾರ, ರಾಜಕಾರಣಿಗಳು ಇಷ್ಟಪಡದೇನೆ ಆ ವ್ಯವಸ್ಥೆನ ಅರ್ಧ ಕತ್ತು ಹಿಸ್ಕಲಾಗಿದೆ. ಆದರೆ ಆ ಕಾನ್ಸೆಪ್ಟ್ ಎಂಥ ಅದ್ಭುತವಾಗಿತ್ತು ಅಂತ ಅಂದರೆ, ನಮ್ಮಲ್ಲಿ ಸ್ವ ಆಡಳಿತ ಅಂತಾರೆ. ಸೊ ಭಾರತದ ಪರಂಪರೆಯಲ್ಲಿ ಈ ಸ್ವ ಬಂದಂದರೆ ಗ್ರಾಮದ ಆಡಳಿತ. ಒಂದು ಗ್ರಾಮ ಇರುತ್ತಲ್ಲ, ಆ ಗ್ರಾಮವನ್ನು ಆ ಗ್ರಾಮದವರೇ ಆಳಬೇಕು, ಒಂದು ಜಿಲ್ಲೆಯನ್ನು ಆ ಜಿಲ್ಲೆಯರೇ ಆಳಬೇಕು. ಸೊ ಆ ಕನಸಿನೊಂದಿಗೆ ಜಿಲ್ಲಾ ಪಂಚಾಯತ್ ಆ್ಯಕ್ಟ್ ಏನಿದೆ ಕರ್ನಾಟಕದಲ್ಲಿ ಜಾರಿ ಬಂತು. ಅದಕ್ಕೆ ಅಬ್ದುಲ್ ನಜೀರ್ ಸಾಬ್ ಅವರ ಕೊಡುಗೆ ಬಹಳ ದೊಡ್ಡದು ಅಂತ. ಇದು ಆದ ಮೇಲೆ ಯಾವ ರೀತಿ ಆಯಿತು ಅಂತಂದರೆ, ಕರ್ನಾಟಕದ ಈ ಮಾದರಿ ಕೇಂದ್ರದ ಗಮನವನ್ನು ಸೆಳೀತು. ಕೇಂದ್ರದ ಗಮನವನ್ನು ಸೆಳೆದ ಮೇಲೆ ಆಗ ರಾಜೀವ್ ಗಾಂಧಿಯವರು ಮಣಿಶಂಕರ್ ಅಯ್ಯರ್ ಅವ್ರನ್ನ ಕರ್ನಾಟಕ ಕಳಿಸಿ ಇಲ್ಲಿನ ಈ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯ ಅಧ್ಯಯನ ಮಾಡೋದಕ್ಕೆ ಹೇಳಿದರು. ಇಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ಅನಿಸಿದ ಮೇಲೆ ರಾಜಕಾರಣ ಆಗಿತ್ತು ನೋಡಿ. ಅದನ್ನು ರಾಜೀವ್ ಗಾಂಧಿ ಒಪ್ಪಿಕೊಂಡು ದಟ್ ಸಂವಿಧಾನ ತಿದ್ದುಪಡಿ ಮಾಡಲಾಯಿತು. ಆದರೆ ಈಗ ಕರ್ನಾಟಕದಲ್ಲಿ ಆ ವ್ಯವಸ್ಥೆ ದುರ್ಬಲಗೊಂಡಿದೆ ಅಂತ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನು ಕಿತ್ತುಕೊಳ್ಳಲಾಗಿದೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತಿಗಿರುವ ಅಧಿಕಾರವನ್ನು ಮೊದಲು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಮಾಡಿದ್ದಾರೆ, ಈಗೇನೋ ಹೆಸರು ಬದಲು ಮಾಡಿದ್ದಾರೆ. ಅವರಿಗೆ ಕೊಟ್ಬಿಟ್ಟು ಆಯ್ಕೆಯಾದವರು ಏನಿದ್ದಾರೆ ಅವರಿಗೇನು ನಾಮಕಾವಸ್ಥೆ ಮಾಡಲಾಯಿತು. ಸೊ ಈ ಒಂದು ಕೀರ್ತಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಬರೋದಕ್ಕೆ ಭಾಳ ಮುಖ್ಯ ಕಾರಣ ಅಬ್ದುಲ್ ನಜೀರ್ ಸಾಬ್ ಅವರು. ಹಾಗೆಯೇ ನೀರ್ ಸಾಬ್ ಅವರು ಕರ್ನಾಟಕಕ್ಕೆ ನೀರು ಕೊಡುವುದೊಂದು ಒಂದು ಯಜ್ಞದಂತೆ ನಡೆಸಿದ್ರು. ಎಂಥ ಅವತ್ತಿನ ಸ್ಥಿತಿ ಹೇಗಿತ್ತು ಅಂತಂದರೆ, ಅಬ್ದುಲ್ ನಜೀರ್ ಸಾಬ್ ಅವರು ತಮ್ಮ ತಾಯಿ ಅಂದ್ಕೊಂಡಿದ್ದು ಯಾರನ್ನ ಗೊತ್ತಾ ನಿಮಗೆ? KS ನಾಗರತ್ನಮ್ಮನವರನ್ನು ಅಮ್ಮ ಅಂತಿದ್ರು. ಅವರು ಕಾಂಗ್ರೆಸ್ನ ಹಿರಿಯ ನಾಯಕಿ. ಅವರು ಕಾಂಗ್ರೆಸ್ನಲ್ಲೇ ಇದ್ದರು. ಇವರು ಜನತಾ ಪರಿವಾರದಲ್ಲಿ ಮಂತ್ರಿಗಳಾದವರು. ಇನ್ನು ಅದರ ಸಂಬಂಧ ಹಾಗೇ ಇತ್ತು. ಸೊ ಅಬ್ದುಲ್ ನಜೀರ್ ಸಾಬ್ ಅವರ ಜೊತೆ ಅವ್ರ ಬಗ್ಗೆ ಇನ್ನೂ ಒಂದೆರಡು ಅನುಭವವನ್ನು ನಾನು ಹೇಳಬೇಕು. ಒಂದು ದಟ್ ಅವರಿಂದಾಗಿ ಮೈಸೂರಿನ ಒಬ್ಬ ವ್ಯಕ್ತಿ, ಅವರು ದಲಿತ ಹೋರಾಟಗಾರರು, ಹಾಗೆಯೇ ದಟ್ ಸರ್ಕಾರದಲ್ಲೂ ಕೆಲಸ ಮಾಡ್ತಿದ್ದವರು, ವಿ ಮುನಿವೆಂಕಟಪ್ಪ ಅಂತ.
ಅವರು ಏನಾಯಿತು ಅಂತಂದರೆ ಅವರು ನಮ್ಮೂರಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರು ಸಿದ್ದಾಪುರದಲ್ಲಿ ಅವರು ಬಿ ಡಿ ಒ ಆಗಿದ್ದರು. ಆಗ ನಾವು ಒಂದು ಜಿಲ್ಲಾ ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನು ವ್ಯವಸ್ಥೆ ಮಾಡಿದ್ವಿ. ಆಗ್ತಾನೆ ನಾನು ಎಜುಕೇಷನನ್ನು ಮುಗಿಸಿದ್ದೆ. ಸೊ ಈ ಬಂಡಾಯ ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿ ಮಾಡಿದಾಗ ಕರ್ನಾಟಕದ ಹಿರಿಯ ಬಂಡಾಯ ಮತ್ತು ದಲಿತ ಸಾಹಿತಿಗಳು ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಸೊ ಬರಗೂರು ರಾಮಚಂದ್ರಪ್ಪನವರು ಇದ್ದರು, ಚಂದ್ರಶೇಖರ್ ಪಾಟೀಲ್ರಿದ್ದರು, ಸಿದ್ಧಲಿಂಗಯ್ಯ ಇದ್ದರು, ದೇವಯ್ಯ ಹರವೆ ಅವರಿದ್ದರು, ಎಲ್ಲರೂ ಇದ್ದರು. ಅವತ್ತು ಮುನಿವೆಂಕಟಪ್ಪನವರು ತಮ್ಮ ಕವನಗಳನ್ನು ತೋರಿಸಿ ಇನ್ನು ಪಬ್ಲಿಷ್ ಮಾಡ್ತೀನಿ ಅಂದರು. ಅವರು ಬಿ ಡಿ ಒ ಸರ್ಕಾರಿ ಅಧಿಕಾರಿ ಆದವರು. ಅದರಲ್ಲಿ ಒಂದು ಕವನ ಇಂದಿರಾ ಗಾಂಧಿಯವ್ರನ್ನ ಕಟುವಾಗಿ ಟೀಕೆ ಮಾಡಿದ ಕವನ ಇತ್ತು. ಸೊ ಅದು ಎಲ್ಲರೂ ಅವತ್ತು ಸಂಜೆ ಕೂತಂಥ ಸಂದರ್ಭದಲ್ಲಿ ಇದನ್ನು ಪ್ರಕಟ ಮಾಡಿಬಿಡಿ ಅಂದರು. ನಾನು ಮಾತ್ರ ಇಲ್ಲ ಕಣ್ರಿ, ಇದು ಪಾಪ ಅವರು ಜೀತದಾಳು ಆಗಿದ್ದವರು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ, ಅವರು ಕೆಲಸ ಕಳ್ಕೊಂಡ್ರಿ ಏನು ಅಂದೆ. ಕೇಳಲಿಲ್ಲ. ಅವರು ಆ ಒಂದು ಅವರ ಕವನ ಸಂಕಲನ ಮೊದಲು ಹೊರತಂದರು, ಅದು ಕೆಂಡದ ನಡುವೆ ಅಂತ. ಸೊ ಆ ಕೆಂಡದ ನಡುವೆ ಕವನ ಸಂಕಲನದಲ್ಲಿ ಅವರು ಎಲ್ಲರಿಗೂ ಗೌರವ ಸ್ವಲ್ಪ, ನನ್ನ ಹೆಸರು ಇದೆ ಅದರಲ್ಲಿ. ಅದು ಬಂತು ನೋಡಿ, ಆ ಗುಂಡೂರಾವ್ ಸರ್ಕಾರ ಇತ್ತು, ಅವ್ರು ಸಸ್ಪೆಂಡ್ ಮಾಡಾಕ್ಬಿಟ್ಟು. ಸೊ ಅದಾದಮೇಲೆ ಅವರು ರೀಇನ್ಸ್ಟೇಟ್ ಆಗೋದಕ್ಕೆ ನಡೆಸಿರೋ ಹೋರಾಟ ಅಷ್ಟಿಷ್ಟಲ್ಲ. ಆದರೆ ಅಂತಿಮವಾಗಿ ಅವರ ಸಹಾಯಕ್ಕೆ ಬಂದವರು ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬು ಈಗ ಅವರ ಸಸ್ಪೆನ್ಷನನ್ನು ಕ್ಯಾನ್ಸಲ್ ಮಾಡಿಸೋದಕ್ಕೆ ಅವರಿಗೆ ಹೇಳಿದವರು ಪಿ ಲಂಕೇಶ್ ಅವರು. ಅಂದರೆ ಜನತಾ ಪರಿವಾರ ಅಧಿಕಾರಕ್ಕೆ ಬರೋವರೆಗೆ ಸೊ ಮುನಿವೆಂಕಟಪ್ಪನವರು ಸಸ್ಪೆಂಡ್ ಆಗೇ ಇದ್ದರು. ಅದಾದಮೇಲೆ ಎಸ್ ಹಿ ಡಿಡ್ ಇಟ್. ಆ ರೀತಿ ಜನಪರ ಕಾಳಜಿಯ ವ್ಯಕ್ತಿ ಅಬ್ದುಲ್ ನಜೀರ್ ಸಾಬ್ ಆಗಿದ್ದರು. ಅವರಿಡೀ ಜನತಾ ಪರಿವಾರದ ಸರ್ಕಾರದಲ್ಲಿ ಹಲವರು ಅದ್ಭುತವಾಗಿ ಕೆಲಸ ಮಾಡಿದವರು ಇದ್ದವರು. ಅದರಲ್ಲಿ ಅಬ್ದುಲ್ ನಜೀರ್ ಸಾಬ್ ಪ್ರಮುಖರು. ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇತ್ತು, ಮುಖ್ಯಮಂತ್ರಿ ಆಗಬೇಕಾದವರು ಅವರು. ಆದರೆ ಅಷ್ಟರಲ್ಲಿ ರಾಜಕೀಯ ಬದಲಾವಣೆಗಳಾದವು. ಅವರ ಆರೋಗ್ಯ ಕೈಕೊಟ್ಟಿತು. ಆರೋಗ್ಯ ಕೈಕೊಟ್ಟು ಕ್ಯಾನ್ಸರ್ ಕಾಣುತ್ತೆ. ಅವರು ಇಹಲೋಕವನ್ನು ತ್ಯಜಿಸಬೇಕಾಯಿತು. ಅವರು ಹೇಗಿದ್ದರು ಅಂತಾರೆ, ಅವರ ಭಾಷೆಯ ಹಿಡಿತ, ಮಾತನಾಡುವ ದಾಟಿ, ಅವರ ಬದ್ಧತೆ ಯಾವುದನ್ನು ಕೂಡ ಪ್ರಶ್ನಿಸುವಂತಿರಲಿಲ್ಲ. ಅದರ ಜೊತೆಗೆ ಪಕ್ಷವನ್ನು ಮೀರಿ ಅವರು ಎಲ್ಲ ರಾಜಕಾರಣಿಗಳ ಜೊತೆ ಇಟ್ಕೊಳ್ಳೋಂಥದ್ದು ಸಂಬಂಧ ಸಂಪರ್ಕ. ಅವರೆಂದೂ ಕರಪ್ಟ್ ಆಗಲೇ ಇಲ್ಲ. ಕರಪ್ಷನ್ ಅನ್ನೋದು ಏನಿದೆಯಲ್ಲ ಅದು ಅವ್ರ ಹತ್ತಿರನೂ ಸುಳಿದಿರಲಿಲ್ಲ. ಅವರದ್ದೇನಿದ್ರು ಈ ಕರ್ನಾಟಕದ ಗ್ರಾಮಾಂತರ ಪ್ರದೇಶದ ಜನರಿಗೆ ಏನು ಮಾಡಬೇಕು ಸದಾ ಆ ಕನಸನ್ನು ಕಾಣ್ತಾ ಇದ್ದವರು. ಸೊ ಅವರನ್ನು ಇವತ್ತಿನ ದಿನ ನೆನಪು ಮಾಡ್ಕೋಬೇಕಾಗಿದೆ. ಅವರಿಗೆ ಸಂಬಂಧಪಟ್ಟ ಹಾಗೆ ದಟ್ ಅವರು ಮಾಡಿದ್ದೇನೋ ಅನ್ನೋದನ್ನು ಇವತ್ತಿನ ರಾಜಕಾರಣಿಗಳಿಗೆ ತಿಳಿಸುವ ಕೆಲಸ ಆಗಬೇಕಾಗಿದೆ. ಅಂಥ ರಾಜಕಾರಣಿಗಳಿದ್ದರು, ಇವತ್ತಿಲ್ಲ. ಇವತ್ತು ಬೇರೆ ಆಗಿದೆ. ನಾನು ಭಾಳ ಸದ ಹೇಳುವಾಗ ಇವತ್ತು ಬಿಸ್ನೆಸ್ಸು ರಾಜಕಾರಣ ಒಂದೇ ಆಗಿದೆ. ಸೊ ಆದ್ದರಿಂದ ರಾಜಕಾರಣಿ ಬಿಸ್ನೆಸ್ಮ್ಯಾನ್ ರಾಜಕಾರಣಿ ಆಗೋದು ಬಿಸ್ನೆಸ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದು ರಾಜಕೀಯ ಅಧಿಕಾರವನ್ನು ಕಬಳಿಸೋದಕ್ಕೆ. ಇವತ್ತಿನ ರಾಜಕಾರಣ ಆ ಹಂತಕ್ಕೆ ಬಂದು ನಿಂತಿದೆ. ಆದರೆ ಅವತ್ತು ಹಾಗಾಗಿರಲಿಲ್ಲ. ಸೊ ಇವತ್ತೀಗ ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ನೆನಪು ಮಾಡಿಕೊಳ್ಳೋ ಯತ್ನ ಮಾಡಿದ್ದೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ರಾಜಕಾರಣಿಗಳನ್ನು ನೆನಪು ಮಾಡಿಕೊಂಡು ತಮ್ಮ ಜೊತೆ ಮಾತನಾಡ್ತೀನಿ. ನಮಸ್ಕಾರ.